ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ಒಂದು ವಿಡಿಯೋ ನಿಮ್ಮ ಜೊತೆ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನು ಅನ್ನನ ತಿಂದೇ ಇಲ್ವಾ ಅಂದರೆ, ಇನ್ನು ರೈಸ್ನ ನಾನು ತಿಂದೇ ಇಲ್ವಾ, ತಿಂದು ಇಷ್ಟೊಂದು ಸಣ್ಣ ಆಗಿನ ಅಥವಾ ಫುಲ್ಲು ಅವಾಯ್ಡ್ ಮಾಡಿದ್ದೀನ, ಅಥವಾ ಮುಟ್ಟೆ ಇಲ್ವಾ, ತಿಂದೇ ಇಲ್ವಾ ಅದನ್ನ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ಶೇರ್ ಮಾಡೋದಕ್ಕೆ ಬಂದಿದ್ದೀನಿ. ಫಾರ್ ಎಕ್ಸಾಂಪಲ್, ನೀವು ಏನಾರ ತುಂಬ ಅಷ್ಟೊಂದು ರೈಸಿಗೇನ ನೀವು ಅಡಿಕ್ಟ್ ಆಗಿದ್ದರೆ ಯಾವ ಥರ ಯಾವ ಒಂದು ಟೈಮಲ್ಲಿ ತಿನ್ನಬೇಕು ಅಂತಲೂ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಷ್ಟು ತಿನ್ನಬೇಕು ಅಂತಲೂ ತಿಳಿಸ್ಕೊಡ್ತೀನಿ, ಓಕೆನಾ? ಹಾಗೆಯೇ ನನ್ನ ಒಂದು ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು, ಓಕೆನಾ? ಇವತ್ತಿನ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಒಂದು ಮಾರ್ನಿಂಗಿಂದ ಸ್ಟಾರ್ಟ್ ಆಗುವಂಥ ಒಂದು ರೂಟೀನು. ಬೇಬಿ ಇರ್ಬೋದು, ಅಥವಾ ನೀವು ಆಫೀಸ್ಗೆ ಹೋಗೋರಾಗಿರ್ಬಹುದು, ಅಥವಾ ಸ್ಕೂಲಿಗೆ ಮಕ್ಕಳನ್ನ ರೆಡಿ ಮಾಡೋದಾಗಿರ್ಬೋದು, ಮನೇಲಿ ತಿಂಡಿ ಮಾಡೋದಾಗಿರ್ಬೋದು, ಯಾವುದೇ ಒಂದು ಪರ್ಪಸ್ಗೋಸ್ಕರ ನಮ್ಮ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನಾವು ಅದರಲ್ಲೂ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು, ಬೇಬಿಗಳನ್ನ ಇಟ್ಕೊಂಡು ನಾವೊಂದು ವೆಯ್ಟ್ ಲಾಸ್ ಮಾಡೋದು, ನಮಗೆ ನಾವು ಸಪ್ರೇಟಾಗಿ ಅಡುಗೆ ಮಾಡ್ಕೊಳ್ಳೋದು, ಅವ್ರಿಗೆ ಸಪ್ರೇಟಾಗಿ ಮಾಡೋದು, ಹಸ್ಬೆಂಡ್ಗೆ ಸಪ್ರೇಟಾಗಿ ಮಾಡೋದು, ಹೀಗೆಲ್ಲ ಮಾಡಿದ್ರೆ ಜನ್ಮದಲ್ಲಿ ನಾವು ಸಣ್ಣ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಓಕೆನಾ? ಫಸ್ಟ್ ಏನಂದರೆ, ಬೇಬಿಗಳಿರೋವಂಥ ಫಸ್ಟು ಏನು ತಾಯಂದ್ರಿಗೆ ನಮ್ಮ ಥರ ಏನಿರ್ತಾರೆ ಅವರು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಏನಂದರೆ ಏನು ಎಕ್ಸ್ಪೀರಿಯೆನ್ಸೇ ಇರೋದಿಲ್ಲ. ಹಾಗಾಗಿ ಈ ಥರ ನಾವು ಸಪ್ರೇಟಾಗಿ ಅಡುಗೆ ಮಾಡ್ಕೊಂಡು ತಿಂತೀವಿ, ವೆಯ್ಟ್ ಲಾಸ್ಗೆ ಅಂತಲೇ ನಾವು ಟೈಮ್ ಕೊಡ್ತೀವಿ ಅಂತ ಅಂದರೆ ನಿಜವಾಗ್ಲೂ ನಾವು ಸಣ್ಣ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇದೊಂದು ಓಕೆನಾ? ಎಲ್ಲ ತಿನ್ಕೊಂಡೇ ನಾವು ಸಣ್ಣ ಆಗ್ಬೋದು. ನಮ್ಮ ಒಂದು ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಸಾಕು, ಓಕೆನಾ? ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಒಂದು ಏನಾಗುತ್ತೆ ಅಂದರೆ, ಮಕ್ಕಳಿಗೆ ಊಟ ಮಾಡಿಸೋದೇ 1 ಅವರ್ ಆಗುತ್ತೆ. ಇನ್ನು ನಾವು ಮನೆ ಕೆಲಸ ಮಾಡಿಕೊಂಡು ಬಟ್ಟೆಗಳು, ಪಾತ್ರೆಗಳು ಎಲ್ಲ ಇದ್ದೇ ಇರುತ್ತೆ, ಪೂಜೆ ಪ್ರತಿಯೊಂದು. ನಂತರ ಮನೆಯಲ್ಲೇ ಬ್ಯುಸಿಯಾಗಿರೋರು ತುಂಬ ಜನ ಇರ್ತೀರ. ಹಾಗಾಗಿ ಒಂದು ಚಿಕ್ಕ ಒಂದು ವಿಷಯನ ಶೇರ್ ಮಾಡಿದೆ ಅಷ್ಟೇ. ಇನ್ನು ನೆಕ್ಸ್ಟ್ ಅಂತ ಬಂದರೆ, ನಾನು ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನು ಅನ್ನ ತಿಂದಿಲ್ವಾ ಅಂತ ಅಂದರೆ, ಖಂಡಿತವಾಗ್ಲೂ ಅನ್ನ ನಾನು ತಿಂದಿದ್ದೀನಿ. ಜಾಸ್ತಿ ತಿಂದಿಲ್ಲ ಅಷ್ಟೇ, ಓಕೆನಾ? ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂದರೆ ನಾನು ಜಾಸ್ತಿ ತಿಂದೇ ಇಲ್ಲ. ಯಾಕಂದರೆ ನನ್ನದು ಇಂಟೆನ್ಷನ್ ಏನಿರೋದು ಸಣ್ಣ ಆಗಬೇಕು ಅಂತ ಇರೋದ್ರಿಂದ ನಾನು ತಿನ್ನಬೇಕು ಅಂತಲೂ ಅನ್ನಿಸ್ತಾ ಇರಲಿಲ್ಲ, ಓಕೆನಾ? ತುಂಬ ಅಡಿಕ್ಟು ಆಗಿಲ್ಲ. ನಾನು ಮೊದಲಿಂದನೂ ಅಷ್ಟೇ ರೈಸಿಗೆ ಅಷ್ಟು ಅಡಿಕ್ಟ್ ಆಗಿಲ್ಲ. ಫಾರ್ ಎಕ್ಸಾಂಪಲ್, ಕೆಲವ್ರು ಏನಂದರೆ, ಒಂದು ಚಪಾತಿ ತಿನ್ನಲಿ, ಒಂದು ದೋಸೆ ತಿನ್ನಲಿ, ಏನು ತಿನ್ನಲು ಸ್ವಲ್ಪ ಲಾಸ್ಟಲ್ಲಿ ಸ್ವಲ್ಪನಾದರೂ ಅನ್ನ ತಿನ್ನೋ ಒಂದು ರೂಢಿಗಳು ಮಾಡ್ಕೊಂಡು ಇರ್ತೀವಿ, ಓಕೆನಾ? ಆ ಒಂದು ವಿಷಯಕ್ಕೆ ನಾನು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ಈಗೇನು ಹೇಳಬೇಕು ಅಂತಂದರೆ, ನೀವು ಬೆಳಗ್ಗೆ ಡ್ರಿಂಕ್ ಕುಡಿತೀರಾ ಅಂತ ಹೇಳಿದ್ರೆ, ಆದಷ್ಟು ಬೆಳಗ್ಗೆನೂ ರೈಸ್ ತಿನ್ನೋದು ಕಮ್ಮಿ ಮಾಡ್ಕೊಳ್ಳಿ. ನೀವಾಗಿರ್ಬೋದು, ಮಕ್ಕಳಾಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ಸ್ವಲ್ಪ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು. ಯಾಕಂದರೆ ಬೇಗ ಜಾಸ್ತಿ BP, ಶುಗರ್ ಎಲ್ಲ ನಮ್ಮ ಒಂದು ಬಾಡಿಗೆ ಅಟ್ಯಾಕ್ ಆಗಬಾರ್ದು ಅಂದರೆ, ಆದಷ್ಟು ನಮ್ಮ ಒಂದು ಲೈಫ್ ಹೆಲ್ದಿಯಾಗಿರೋದನ್ನ ನೋಡ್ಕೊಳ್ಳೋದು ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ, ಓಕೆನಾ? ಮಾರ್ನಿಂಗಿಂದ ನಿಮ್ಮ ಒಂದು ರುಟೀನ್ ಸ್ಟಾರ್ಟ್ ಆದರೆ, ಇನ್ನು ನೆಕ್ಸ್ಟ್ ಬೆಳಗ್ಗೆ ಎದ್ದೇಳ್ತೀರಾ, ಡ್ರಿಂಕ್ ಕುಡಿತೀರಾ, ಇನ್ನು ನೆಕ್ಸ್ಟ್ ಮನೇಲಿ ಏನಾರ ಸ್ವಲ್ಪ ಚಪಾತಿ ಮಾಡ್ಕೊಳ್ಳಿ, ಇಲ್ಲ ದೋಸೆ ಸ್ವಲ್ಪ ಕಲಸಿಟ್ಕೊಳ್ಳಿ, ಇಲ್ಲ ತೀರಾ ನಮಗೆ ಏನೂ ಮಾಡೋಕ್ಕಾಗಲ್ಲ, ರೈಸ್ ಐಟಮೇ ಮಾಡ್ತೀವಿ ಅಂದರೆ ಸ್ವಲ್ಪ ಲೈಟಾಗಿ ತಿನ್ಕೊಳ್ಳಿ, ಏನೂ ಆಗೋದಿಲ್ಲ, ಓಕೆನಾ? ಡ್ರಿಂಕ್ ತೊಗೊಂಡು ಒಂದು 1/2 ಅವರ್ 1 ಅವರು, ಈಗ ಫಾರ್ ಎಕ್ಸಾಂಪಲು ನಾನು ಬೆಳಗ್ಗೆ ಡ್ರಿಂಕ್ ಕುಡಿದ್ರೆ ಮನೆ ಕೆಲಸ ಎಲ್ಲ ಮಾಡೋವರೆಗೂ ಸ್ವಲ್ಪ ಊಟ ತಿನ್ನೋದೆಲ್ಲ ಕಮ್ಮಿ ಮಾಡ್ಕೊತೀನಿ, ಓಕೆನಾ? ಮಾರ್ನಿಂಗ್ ಡ್ರಿಂಕ್ ಕುಡಿದ ತಕ್ಷಣ ನಾನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನನ್ನ ಒಂದು ಬಾಡಿಗೆ ಫ್ರೀನೆಸ್ ಸಿಗುತ್ತೆ, ಫ್ರೆಶ್ ಆಗಿರ್ತೀವಿ, ಫುಲ್ ಆ್ಯಕ್ಟಿವ್ ಆಗಿರ್ತೀವಿ. ಒಂದು ಫುಲ್ ಮನೆ ಕೆಲಸ ಮಾಡೋ ಅಷ್ಟರಲ್ಲೇ ನಮ್ಮ ಒಂದು ಬಾಡಿಗೆ ಆಲ್ಮೋಸ್ಟ್ ಎಕ್ಸಸೈಸ್ ಆಗಿರುತ್ತೆ, ಓಕೆನಾ? ಬೆಳಗ್ಗೆನೂ ತಿನ್ನೋದನ್ನ ಅವಾಯ್ಡ್ ಮಾಡ್ಕೊಳ್ಳಿ. ನೋ ಆಪ್ಷನ್ ಏನೂ ಇಲ್ಲ ಅಂತಂದರೆ ಸ್ವಲ್ಪ ತಿನ್ಕೊಳ್ಳಿ ಅಷ್ಟೇ. ಬೆಳಗ್ಗೆ ಹೊತ್ತು ಊಟ ಜಾಸ್ತಿ ತಿನ್ನೋದಕ್ಕೆ ಹೋಗಬೇಡಿ, ಓಕೆನಾ? ಇನ್ನು ಮಧ್ಯಾಹ್ನ ಅಂತ ಬಂದರೆ, ಮಧ್ಯಾಹ್ನ ರೈಸ್ ಐಟಮ್ ಅಡಿಕ್ಟ್ ಆಗಿದ್ದೀವಿ ಅನ್ನೋರು ಮಧ್ಯಾಹ್ನ ತಿನ್ಕೊಳ್ಳಿ, ಓಕೆನಾ? ಬೆಳಗ್ಗೆ ಮತ್ತು ರಾತ್ರಿ ಬೇಡ, ಮಧ್ಯಾಹ್ನ ತಿನ್ಕೊಳ್ಳಿ. ಇದೊಂದು ಪಾಯಿಂಟು. ಒಂದು ಏನಪ್ಪ ಅಂತಂದರೆ, ನಾವು ಬೆಳಗ್ಗೆ ಎದ್ದಾಗಿಂದ ಫುಲ್ಲು ಖಾಲಿ ಇರುತ್ತೆ ಹೊಟ್ಟೆ, ನೈಟ್ ಫುಲ್ಲು ಹೊಟ್ಟೆ ಖಾಲಿ ಇರುತ್ತೆ. ಹಾಗಾಗಿ ನಾವು ಬೆಳಗ್ಗೆ ಏನು ತಿಂದ್ರೂ ನಮ್ಮ ಒಂದು ಬಾಡಿ ಅದಕ್ಕೆ ರಿಯಾಕ್ಟ್ ಆಗುತ್ತೆ. ಹಾಗಾಗಿ ರೈಸ್ ಐಟಮ್ನ ಅಷ್ಟು ತಿನ್ನಬೇಡಿ, ವೆಯ್ಟ್ ಲಾಸ್ ಬೇಗ ಆಗ್ತೀರಾ ರೈಸ್ ಐಟಮ್ನ ಬಿಟ್ಟರೆ ನೀವು ಬೆಳಗ್ಗೆ ಹೊತ್ತು,
ಓಕೆನಾ. ಸ್ವಲ್ಪ ಡ್ರಿಂಕ್ ಕುಡಿದು ಚೆನ್ನಾಗಿ ವಾಕ್ ಮಾಡೋದು, ಇಲ್ವಾ ಮನೆ ಕೆಲಸಗಳನ್ನ ಮಾಡೋದು, ಸ್ವಲ್ಪ ಎಕ್ಸಸೈಸ್ಗಳನ್ನ ಮಾಡೋದು, ಈ ಥರ ಒಂದು ರೂಢಿ ಮಾಡ್ಕೊಳ್ಳಿ. ವೆಯ್ಟ್ ಲಾಸ್ಗೆ ಅಂತಲ್ಲ, ಕೆಲವೊಂದೆಲ್ಲ ನಮ್ಮ ಒಂದು ಬಾಡಿಗೆ ಬೇಕಾಗಿರುತ್ತೆ. ಇದೊಂದು ಪಾಯಿಂಟು. ಇನ್ನು ಮಧ್ಯಾಹ್ನದ ಊಟಕ್ಕೆ ಅಂತ ಬಂದರೆ, ನೀವು ಮಧ್ಯಾಹ್ನ ಆರಾಮಾಗಿ ರೈಸ್ ಐಟಮ್ನ ತಿನ್ಕೋಬೋದು. ಓಕೆನಾ. ತುಂಬ ಅಡಿಕ್ಟ್ ಆಗಿದ್ದೀನಿ, ಅನ್ನ ತಿಂದಿಲ್ಲ ಅಂದರೆ ನನಗೆ ಊಟ ಮಾಡಿದ್ದೀನಿ ಅಂತಲೇ ಅನಿಸೋದಿಲ್ಲ ಅನ್ನೋರೆಲ್ಲ ಮಧ್ಯಾಹ್ನ ಒಂದು ಆಪ್ಷನ್ನು. ತುಂಬ ಅಡಿಕ್ಟ್ ಆಗಿದ್ದೀನಿ ಅನ್ನೋರು ನೀವು ಮಧ್ಯಾಹ್ನ ರೈಸ್ ಐಟಮ್ನ ತಿನ್ಕೋಬೋದು. ಓಕೆನಾ. ಇದೊಂದು ರೈಸ್ ಐಟಮ್ ಸ್ವಲ್ಪ ಒಂದು ಫುಲ್ ಹೊಟ್ಟೆ ತುಂಬಿಲ್ಲಂದ್ರೂ ಒಂದು ಸ್ವಲ್ಪ ತುಂಬಿದೆ ಅನ್ನೋರ್ಗಾದ್ರೂ ತಿನ್ಕೊಳ್ಳಿ. ಅಥವಾ ಮಧ್ಯಾಹ್ನನೂ ನೀವು ರೈಸ್ ಐಟಮ್ ತಿಂದಲ್ಲ ಏನಾರು ಚಪಾತಿ ಅಥವಾ ಏನಾರ ತಿಂತೀರಾ ಅಂತ ಹೇಳಿದ್ರೆ ಅದ್ರ ಜೊತೆಗೆ ಸ್ವಲ್ಪ ರೈಸ್ನ ತಿನ್ಕೊಳ್ಳಿ. ಬೆಳಗ್ಗೆ ಮತ್ತು ರಾತ್ರಿ ಬೇಡ, ಇನ್ನು ಮಧ್ಯಾಹ್ನ ಟೈಮು. ಯಾಕಂದರೆ ಮಧ್ಯಾಹ್ನ ಏನಕ್ಕೆ ನಾವು ತಿನ್ನಬೇಕು ಅಂತ ಅಂದರೆ ಅದನ್ನೂ ರೀಸನ್ ಹೇಳ್ತೀನಿ. ನಾವು ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿರ್ತೀವಿ. ಓಕೆನಾ. ಹಾಗಾಗಿ ಹೇಳಿದ್ದು, ನೀವು ಮಧ್ಯಾಹ್ನ ಟೈಮ್ ತಿನ್ನೋದ್ರಿಂದ ನಮಗೆ ಬೇಗ ಜೀರ್ಣ ಆಗುತ್ತೆ. ಅಷ್ಟು ನಮ್ಮ ಒಂದು ಬಾಡಿಗೆ ಎಫೆಕ್ಟ್ ಆಗೋದಿಲ್ಲ ರೈಸ್. ಓಕೆನಾ. ಜೀರ್ಣ ಆಗೋದ್ರಿಂದ ನಾವು ಅದರಲ್ಲೂ ವೆಯ್ಟ್ ಗೇನ್ ಆಗೋದು ತುಂಬ ಕಮ್ಮಿ. ಆಗೋದಿಲ್ಲ ಅಂತ ಹೇಳಲ್ಲ, ತುಂಬ ಅಂದರೆ ತುಂಬ ಕಮ್ಮಿ. ಓಕೆನಾ. ಇನ್ನು ನೆಕ್ಸ್ಟ್ ಅಂತ ಬಂದರೆ, ನೈಟ್ ಅಂತ ಬಂದರೆ ನೀವು ಕಂಪಲ್ಸರಿಯಾಗಿ ಅನ್ನನ ಬಿಟ್ಬಿಡಿ. ಓಕೆನಾ. ಊಟ ಸ್ಕಿಪ್ ಮಾಡಿದ್ರೂ ಓಕೆ, ಫ್ರೂಟ್ಸನ್ನು ತಿನ್ಕೊಂಡು ನಾವು ಮ್ಯಾನೇಜ್ ಮಾಡ್ಕೊತೀವಿ ಅಂದ್ರೂ ಓಕೆ. ಇಲ್ಲ ಅಂತೇಳಿದ್ರೆ ನಾವು ತಿಂತೀವಿ, ನಮಗೆ ಊಟ ತಿಂದಲೇ ಇರೋಕ್ಕಾಗಲ್ಲ, ನೈಟ್ ಹೊತ್ತು ನಿದ್ದೆ ಬರಲ್ಲ ಅನ್ನೋರು ಯಾರಾದರೂ ಇದ್ದರೆ, ರೂಢಿ ಆ ಥರ ಏನೋ ನೀವು ಮಾಡ್ಕೊಂಡಿದ್ರೆ ರೈಸ್ ಐಟಮ್ನ ಕಂಪ್ಲೀಟಾಗಿ ಸ್ಕಿಪ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ ಅಂದರೆ, ನೈಟು ಚಪಾತಿ ಇಲ್ಲ ಅಂತಂದರೆ ಮುದ್ದೆ. ಓಕೆನಾ. 2 ಜಾಸ್ತಿ ಮುದ್ದೆ ಮಾಡ್ತೀನಿ ನೈಟ್ ಹೊತ್ತು. ಹಾಗಾಗಿ ನಾನು ಮುದ್ದೆ ತಿಂದರೆ ಅಲ್ಲಿಗೆ ಸ್ಟಾಪ್. ನಾನೇನು ಮುಂದೆ ಏನು ತಿನ್ನೋದಕ್ಕೆ ಹೋಗಲ್ಲ. ವಾಕ್ ಮಾಡಿಬಿಟ್ಟು ಡ್ರಿಂಕ್ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈ ಥರ ಒಂದು ನನ್ನ ಒಂದು ರುಟೀನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳಿದಷ್ಟೇ, ನನ್ನ ಒಂದು ರುಟೀನ್ ಹೇಳ್ತಾ ಇಲ್ಲ. ಹಾಗೆ ನಾನು ಮಾಡ್ಕೊಂಡಿದ್ದೀನಿ. ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಆದಷ್ಟು ಆ ಥರ ಹೆಲ್ದಿಯಾಗಿ ಅನ್ನ, ಆಮೇಲೆ ಮೈದಾ ರಿಲೇಟೆಡು ಬೇಕ್ರಿ ಐಟಮ್ಗಳು, ಜಂಕ್ ಫುಡ್ಗಳು ಆದಷ್ಟು ನೈಟ್ ಟೈಮು ತಿನ್ನೋದಕ್ಕೆ ಹೋಗಬಾರ್ದು. ಓಕೆನಾ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಇನ್ನು ನೆಕ್ಸ್ಟು ಆಫ್ಟರ್ನೂನ್ ಒಂದು ಆಪ್ಷನ್ ಇರುತ್ತೆ ಅಷ್ಟೇ ನಿಮಗೆ. ನೀವು ರೈಸ್ ಐಟಮ್ನ ಏನಾರ ತಿಂತೀವಿ, ನಮಗೆ ಊಟ ಮಾಡೋ ಫೀಲೇ ಆಗೋದಿಲ್ಲ ಅನ್ನ ತಿಂದಿಲ್ಲ ಅಂದರೆ ಅನ್ನೋರು ಕೆಲವ್ರು ಇರ್ತಾರೆ. ಹಾಗಾಗಿ ಹೇಳಿದೆ, ಈ ಒಂದು ಪಾಯಿಂಟ್ನ ತಲೆಯಲ್ಲಿ ಇಟ್ಕೊಳ್ಳಿ ನೀವು. ಹಾಗಾಗಿ ಆ ಒಂದು ಟೈಮಲ್ಲಿ ತಿನ್ನಿ. ಬೆಳಗ್ಗೆ ಮತ್ತು ರಾತ್ರಿ ಬೇಡ. ಬೆಳಗ್ಗೆ ನೀವು ಏನು ತೊಗೊತೀರಾ ತಿಂಡಿ, ಅಥವಾ ನೀವು ಎಷ್ಟು ಆ್ಯಕ್ಟಿವ್ ಆಗಿರ್ತೀರೋ ಅಷ್ಟು ನೀವು ವೆಯ್ಟ್ ಲಾಸ್ ಆಗ್ತೀರಾ. ಓಕೆನಾ. ಇನ್ನು ಮಧ್ಯಾಹ್ನ ರೈಸ್ ಐಟಮ್ ತಿಂದರೆ ಆ್ಯಸ್ ಯೂಶ್ವಲ್ ನೀವು ಮಧ್ಯಾಹ್ನದಿಂದ ಆ್ಯಕ್ಟಿವ್ ಆಗಿ ಇರ್ತೀರ ನೈಟ್ವರೆಗೂ, ಅಂತ ಏನೂ ಎಫೆಕ್ಟ್ ಆಗೋದಿಲ್ಲ. ಇನ್ನು ನೈಟ್ ಅಂತ ಬಂದರೆ ನೀವು ಮುದ್ದೆ ಅಥವಾ ಚಪಾತಿ 2ನ್ನ ತಿನ್ಕೊಳ್ಳಿ. ಅದು ಬಿಟ್ಟು ಬೇರೆ ಐಟಮ್ ಬೇಡ. ಈಗ ಉಪ್ಪಿಟ್ಟು ತಿಂತೀವಿ ಅಂತ ಅಂದರೂ ಅದು ಓಕೆ. ಓಕೆನಾ. ರವೆ, ಓಕೆನಾ, ಅದ್ರ ರಿಲೇಟೆಡ್ ಗಂಜಿ ಕುಡಿತೀವಿ, ಅಥವಾ ರಾಗಿ ಗಂಜಿ ಕುಡಿತೀವಿ, ರವೆ ಗಂಜಿ ಕುಡಿತೀವಿ, ಅದರಲ್ಲೇ ನಾವು ಮ್ಯಾನೇಜ್ ಮಾಡ್ಕೊತೀವಿ ಅಂದರೂ ಓಕೆ. ತೀರಾ ನಮಗೆ ಫ್ರೂಟ್ಸ್ ತೊಗೊಂಬರೋಕ್ಕಾಗಲ್ಲ, ಊಟ ಸ್ಕಿಪ್ ಮಾಡಿದ್ರೂ ಫ್ರೂಟ್ಸ್ ತೊಗೊಬರೋಕ್ಕಾಗಲ್ಲ, ಅಷ್ಟೊಂದು ನಮಗೆ ಸ್ಟೇಬಲ್ ಇಲ್ಲ ನಾವು ಫೈನಾನ್ಷಿಯಲಿ ಅಂತ ಹೇಳಿದ್ರೆ, ಸೌತೆಕಾಯಿ ಎಲ್ಲರಿಗೂ ಹೇಳುವಾಗ ಸಿಗುತ್ತೆ. ಸೌತೆಕಾಯಿನ ತೊಗೊಂಬಂದು ಇಟ್ಕೊಂಡು ಸ್ಟೋರ್ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಓಕೆನಾ. ಆ ಒಂದು ಸೀಸನ್ನಲ್ಲಿ ಯಾವುದು ನಿಮಗೆ ಜಾಸ್ತಿ ಸಿಗುತ್ತೆ, ಕಮ್ಮಿಗೆ ಸಿಗುತ್ತೆ, ಅದನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಒಂದೊಂದು ಸೀಸನಲ್ಲಿ ಫಾರ್ ಎಕ್ಸಾಂಪಲ್ ಈಗ ಎಳ್ನೀರು. ಓಕೆನಾ. ಎಳ್ನೀರು ಜಾಸ್ತಿ ಅಂದರೆ ಕಮ್ಮಿಗೆ ಸಿಗುತ್ತೆ. ನೆಕ್ಸ್ಟ್ ಅಂತ ಬಂದರೆ ಕಲ್ಲಂಗಡಿ, ವಾಟರ್ ಮಿಲನ್, ಈ ಥರ. ಇನ್ನು ನೆಕ್ಸ್ಟ್ ಅಂತ ಬಂದರೆ ಏನು ಆರೆಂಜ್. ಓಕೆನಾ. ಬನಾನಾ ಕೆಜಿ 30 ರೂಪಾಯಿಂದನೂ ಇದೆ. ಓಕೆನಾ. ಚಿಕ್ಕ ಬಾಳೆಹಣ್ಣು, ದೊಡ್ಡ ಬಾಳೆಹಣ್ಣು ಯಾವುದಾದ್ರೂ ತಿನ್ಕೊಳ್ಳಿ. ಓಕೆನಾ. ಈ ಥರ ನಾನು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ಆ ಒಂದು ಸೀಸನಲ್ಲಿ ಯಾವುದಿರುತ್ತೋ, ನೀವು 100 ರೂಪಾಯಿ 500 ರೂಪಾಯಿ ತೊಗೊಂಬಂದು ಹಣ್ಣು ತಿನ್ನಬೇಕು ಅನ್ನೋದಿಲ್ಲ. ಆ ಸೀಸನಲ್ಲಿ ನಿಮ್ಗೆ ಯಾವುದು ಎಟ್ಕುತ್ತೆ ನಿಮ್ಮ ಒಂದು ಫೈನಾನ್ಷಿಯಲಿಗೆ, ಅದನ್ನು ತೊಗೊಂಬಂದು ಹಣ್ಣು ತಿನ್ನೋದ್ರಿಂದ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ನೈಟು ನೀವು ಬೆಳಗ್ಗೆ ತಿನ್ನೋ ಊಟನೂ ಮತ್ತು ನೈಟ್ ತಿನ್ನೋ ಊಟನೂ ತುಂಬ ಅಂದರೆ ತುಂಬ ನಿಮ್ಮ ಒಂದು ಬಾಡಿ ಶೇಪ್ಗಾಗಿರ್ಬೋದು, ವೆಯ್ಟ್ ಗೇನ್ ಆಗಿರ್ಬೋದು, ಅಥವಾ ವೆಯ್ಟ್ ಲಾಸ್ಗಾಗಿರ್ಬೋದು, ತುಂಬ ಅಂದರೆ ತುಂಬ ಕ್ವಶನ್ ಮಾರ್ಕ್ ಆಗಿ ನಿಂತ್ಕೊಳ್ಳುತ್ತೆ. ಓಕೆನಾ. ಆ ಒಂದು ರಿಸಲ್ಟೇ ನೀವು ಹೇಗೆ ನಿಮ್ಮ ಒಂದು ಬಾಡಿಗೆ ಏನು ಊಟ ಕೊಡ್ತೀರಾ, ಆ ಒಂದು ಟೈಮ್ ಆಗಿರ್ಬೋದು, ತಿನ್ನೋವಂಥ ಒಂದು ಫುಡ್ ಆಗಿರ್ಬೋದು, ನಮ್ಮ ಒಂದು ವೆಯ್ಟ್ ಲಾಸ್ ರಿಸಲ್ಟ್ ಏನಿದೆ ಅದು ಹೊರ ಬರುತ್ತೆ ಅಂತಲೇ ಹೇಳ್ಬೋದು. ಓಕೆನಾ. ಇದೊಂದು ಪಾಯಿಂಟು. ಓಕೆನಾ. ಆದಷ್ಟು ಕಮ್ಮಿ ತಿನ್ಕೊಳ್ಳಿ ಬೆಳಗ್ಗೆ ಅಥವಾ
ನೈಟ್ ಓಕೆನಾ. ಬೆಳಗ್ಗೆ ಹೊತ್ತು ಓವರಾಗಿ ತಿಂದರೆ ನಿದ್ದೆ ಬರೋ ಥರ ಫೀಲ್ ಆಗುತ್ತೆ. ಮಧ್ಯಾಹ್ನ ತಿಂದರೆ ಏನಿಲ್ಲ, ನೈಟು ಅಷ್ಟೇ ನಾವು ಮಲ್ಕೊಳ್ಳೋದ್ರಿಂದ ಅದೂ ನಮ್ಮ ಒಂದು ವೇಟ್ ಗೇನ್ ಆಗೋದಕ್ಕೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತೀವಿ. ನಾವು ಈ ರೈಸ್ ಐಟಮ್ ಎಲ್ಲ ತಿಂದರೆ ಆದಷ್ಟು ಅವೆಲ್ಲ ಅವಾಯ್ಡ್ ಮಾಡ್ಕೊಳ್ಳಿ. ಬೆಸ್ಟ್ ಅಂತ ಅಂದರೆ ನಮ್ಮ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಬೆಸ್ಟ್ ಅಂತ ಅಂದರೆ ನಾವು ನಮಗೆ ಸಪ್ರೇಟಾಗಿ ಚಪಾತಿ ಎಲ್ಲ ಮಾಡ್ಕೊಳಕ್ಕಾಗಲ್ಲ. ಹಂಗೆ ಮನೆಯವ್ರಿಗೆ ಎಲ್ಲರಿಗೂ ಮಾಡ್ತಿದ್ದೀರಾ ಅಂದರೆ ಪರವಾಗಿಲ್ಲ. ಒಬ್ಬರಿಗೆ ಮುದ್ದೆ, ಒಬ್ಬರಿಗೆ ಚಪಾತಿ ಹಿಂಗೆಲ್ಲ ಮಾಡ್ಕೊಳಕ್ಕಾಗಲ್ಲ ಅನ್ನೋರು ಬೆಸ್ಟ್ ಅಂದರೆ ಆಲ್ಮೋಸ್ಟ್ ನಮ್ಮ ಒಂದು ಹಿಂದೂಸ್ ಮನೆಗಳಲ್ಲಿ ಏನಂದರೆ ಎಲ್ಲರೂ ಮಾಡ್ತಾರೆ. ಈಗ ಆಲ್ಮೋಸ್ಟ್ ಎಲ್ಲರ ಮನೆಗಳಲ್ಲೂ ಸಹ ರಾಗಿ ಮುದ್ದೆ ಮಾಡೇ ಮಾಡ್ತೀರಾ. ಅದನ್ನೇ ತಿನ್ಕೊಂಡು ನೀವು ಆರಾಮಾಗಿ ವೆಯ್ಟ್ ಲಾಸ್ ಆಗ್ಬೋದು. ಓಕೆನಾ. ಇದೊಂದು ಪಾಯಿಂಟು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ಳಿ. ತುಂಬ ಲಾಂಗ್ ಆಯಿತು. ಕೆಲವೊಂದೆಲ್ಲ ಎಕ್ಸಾಂಪಲ್ನ ಕೊಟ್ಟು ಹೇಳಿದೆ ಅಷ್ಟೇ. ತುಂಬ ಚೆನ್ನಾಗಿ ಕಮೆಂಟ್ಸ್ ಬರ್ತಾ ಇದೆ. ದಯವಿಟ್ಟು ಒಂದು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ವಾಚ್ ಅವರ್ಸು ಅಷ್ಟೇ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಅವೆಲ್ಲ ನೋಡಿದ್ರೆ ಇನ್ನು ನಮಗೆ ವಿಡಿಯೋಸ್ ಮಾಡೋದಕ್ಕೆ ಒಂಥರ ಎನರ್ಜಿ ಅಂತಲೇ ಹೇಳ್ಬೋದು. ಓಕೆನಾ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ನಿಮಗೂ ಇದರಲ್ಲೂ ನಿಮಗೆ ಕ್ಲಾರಿಟಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡಿ ಇದ್ರ ಬಗ್ಗೆ ಕ್ಲಾರಿಟಿಯಾಗಿ ಕೊಡಿ. ಕ್ಲಿಯರಾಗಿ ನೀವು ಮಾತಾಡಿಲ್ಲ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ಆ ವಿಡಿಯೋನ ಮಾಡ್ತೀನಿ. ಓಕೆನಾ. ಹೀಗೆ ನನ್ನ ಒಂದು ಚಾನಲ್ನ ನೋಡ್ತಾ ಇದ್ದೆ, ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.